ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು 4 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅಂದರೆ ಸಂಜೆ ಮಕ್ಕಳು ಬರೋ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೀ ಮಾಡ್ಕೊಂಡಿದ್ದೆ, ನನಗೆ ಒಂದು ಗ್ಲಾಸು. ಮಕ್ಕಳು ಬರೋಷ್ಟರಲ್ಲಿ ಟೀ ಮಾಡ್ಕೊಂಡು ಕುಡಿದು ನಾನು ವಾಕೆಲ್ಲ ಹೋಗಬೇಕು, ಅಂದರೆ ಕಸಗಳೆಲ್ಲ ಗುಡಿಸಿ ಎಲ್ಲ ಕಾಫಿ ಕುಡಿದಿದ್ದು ಗ್ಲಾಸ್ಗಳೆಲ್ಲ ತೊಳೆದಿಟ್ಟು ಆಮೇಲೆ ನಾನು ವಾಕ್ ಹೋಗೋದು. ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ವಾಕ್ ಹೋಗೋದು. ಅಲ್ಲಿಂದ ಬಂದು ಪೂಜೆ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸಗಳು ಅಡುಗೆ ಏನಾದರೂ ಇದ್ದರೆ ಮಾಡ್ಕೊಳ್ಳೋದು. ಇವಾಗ ಸಂಜೆ ಆಗಿದೆ ನೋಡಿ. ಈಗ ವಾಕೆಲ್ಲ ಹೋಗ್ಬಿಟ್ಟು ಬಂದು ಸಂಜೆ ಆಗಿದೆ. ನನ್ನ ಮಗಳು ಬಂದಿದ್ದಾಳೆ. ಅವಳಿಗೆ ಇವತ್ತು ಓದೋದೇನಿರಲಿಲ್ಲ ಅಂದ್ಬಿಟ್ಟು, ಮಮ್ಮಿ ಇವತ್ತು ನನಗೆ ರವೆ ರೊಟ್ಟಿ ಬೇಕು ನನಗೆ ಅಂತ ಹೇಳ್ತಾಯಿದ್ಲು. ಅವಳೇ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾಳೆ. ರವೆ ರೊಟ್ಟಿಗೆಲ್ಲ ಕಲಸಿಟ್ಟಿದ್ದಾಳೆ, ರವೆ ಹಾಕ್ಬಿಟ್ಟು. ಅದಕ್ಕೆ ಉಪ್ಪು ನೀರು ಎಲ್ಲ ಅಷ್ಟೇ ಹಾಕೋದು, ಇನ್ನೇನು ಹಾಕಲ್ಲ ಜಾಸ್ತಿ. ಅದಕ್ಕೆ ಕಾಂಬಿನೇಷನ್ ಆಗಿ ಟೊಮೊಟೊ ಗೊಜ್ಜು ಮಾಡ್ತೀನಿ ಅಂತ ಅಂದ್ಲು. ಒಬ್ಬಳ ಕೈಲಿ ಆಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ನಾನು ಕೂಡ ಹೆಲ್ಪ್ ಮಾಡಿದೆ. ಅದೆಲ್ಲ ಹೆಚ್ಚಿಕೊಟ್ಟೆ ನಾನು, ಅಂದರೆ ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಚಿಕೊಟ್ಬಿಟ್ಟು. ಅವಳು ಹೆಚ್ಚುತ್ತಾಳೆ, ಅಂದರೆ ಸ್ವಲ್ಪ ಲೇಟ್ ಮಾಡ್ತಾಳೆ ಹೆಚ್ಚೋದಕ್ಕೆ. ಅದಕ್ಕೆ ಲೇಟ್ ಮಾಡ್ತೀನಿ, ನಾನು ಹೆಚ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹಚ್ಕೊಟ್ಟೆ. ಹಾಗಾಗಿ ಆವಾಗ ಮತ್ತೆ ಇನ್ನೊಂದು ಸಲ ಕಾಫಿ ಕುಡಿಬೇಕು ಅನ್ನಿಸ್ತು. ಅಡುಗೆ ಆಗೋದು ರೊಟ್ಟಿ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಇನ್ನೊಂದು ಸಲ ಕಾಫಿ ಕುಡಿಬೇಕು ಅನ್ನಿಸ್ತು. ಆವಾಗ ಸಂಜೆ ಟೀ ಮಾಡ್ಕೊಂಡಿದ್ದೆ. ಇವಾಗ ಮಮ್ಮಿ ನನಗೂ ಬೇಕು ಕಾಫಿ ಅಂತಂದು ನನ್ನ ಮಗಳು. ಹಾಗಾಗಿ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಹಂಗೆ ಕಾಫಿ ಮಾಡ್ಕೊಂಡೇನೆ ಅವಳೇ ಮಾಡಿದ್ಲು ಕಾಫಿ ಮಾಡ್ಕೊಂಡೇನೆ ಎಲ್ಲ ರೊಟ್ಟಿಗೆಲ್ಲ ಕಲಸಿಟ್ಟಿದ್ಲು. ನಾನು ಕೂಡ ಈ ಕಡೆ ಸ್ವಲ್ಪ ಹೆಲ್ಪ್ ಮಾಡಿದೆ. ಸ್ವಲ್ಪ ಪಾತ್ರೆಗಳು ಬೇರೆ ಇತ್ತು, ಆವಾಗ ಪಾತ್ರೆಗಳು ಬೇರೆ ತೊಳೆದಿಟ್ಟೆ. ಕಾಫಿ ಮಾಡಿ ಬಿಸ್ಕೆಟ್ ಎಲ್ಲ ತಿಂದು ಆಮೇಲೆ ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಟೊಮೊಟೊ ಗೊಜ್ಜಿಗೆ ಮತ್ತು ರವೆ ರೊಟ್ಟಿಗೆ, ಅದನ್ನು ಕೂಡ ಇವಾಗ ಟೊಮೊಟೊ ಗೊಜ್ಜು ಈ ಕಡೆಗೆ ನಾನೇ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಮಾಡಿಬಿಟ್ಟು ರೊಟ್ಟಿನೂ ಕೂಡ ನಾನೇ ಹಾಕಿದೆ. ಹಾಕಿ ಮಕ್ಕಳಿಗೆಲ್ಲ ಕೊಟ್ಟು ಲಾಸ್ಟಲ್ಲಿ ನನ್ನ ಮಗ ಬಂದ. ಮಗನಿಗೆ ಲಾಸ್ಟಲ್ಲಿ ನನ್ನ ಮಗಳೇ ಹಾಕ್ಕೊಟ್ಲು. ಅಂದರೆ ನಾನೇ ಹಾಕ್ಕೊಡ್ತೀನಿ ಬಿಡು ಮಮ್ಮಿ, ನೀನು ತಿನ್ನು ಹೋಗು ಅಂದ್ಬಿಟ್ಟು ನನಗೆ ಹಾಕ್ಕೊಟ್ಲು. ನಾನು ಹಾಕ್ಕೊಂಡು ಬಂದೆ, ಮಗನಿಗೆ ಹಾಕ್ಕೊಟ್ಲು ಅವಳು ತಿಂದ್ಬಿಟ್ಟು. ಫಸ್ಟ್ ಅವಳಿಗೆ ಹಾಕ್ಕೊಟ್ಟೆ, ನೀನು ತಿಂದ್ಬಿಡು ಹೋಗು ಅಂದ್ಬಿಟ್ಟು. ರವೆ ರೊಟ್ಟಿನ ಅವಾಗ ಹಾಕಿ ಅವಾಗ ತಿನ್ನಬೇಕು. ಅದು ಇಟ್ಕೊಂಡು ತಿಂದರೆ ಒಂಚೂರು ಚೆನ್ನಾಗಿರಲ್ಲ, ಅಂದರೆ ನಾರು ಥರ ಬಂದ್ಬಿಡುತ್ತೆ. ಹಾಗಾಗಿ ಈಗ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಆಲ್ರೆಡಿ. ಅಂದರೆ ಏನೇನು ಹಾಕ್ತಾರೆ ಅಂತ ನಿಮಗೆ ಗೊತ್ತು, ನಾನು ಒಂದು ಸಲ ತೋರಿಸಿದ್ದೀನಿ ಆಲ್ರೆಡಿ. ಅದೇ ಥರನೇ ನಾನು ಟೊಮೊಟೊ ಗೊಜ್ಜು ಮಾಡೋದು. ಯಾಕಂದರೆ ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ಮುದ್ದೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಇದೇ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾವಾಗಲೂ ಇದೇ ಥರ ಮಾಡೋದು. ವೆರೈಟೀಸು ಟ್ರೈ ಮಾಡಿದ್ರೆ ತಿನ್ನಲ್ಲ ಮಕ್ಕಳು, ಮಮ್ಮಿ ಅದೇ ಥರ ಮಾಡು ಅಂತಾರೆ. ಹಾಗಾಗಿ ನಾನು ಯಾವಾಗಲೂ ಯಾವ ಥರ ಟೇಸ್ಟು ಚೆನ್ನಾಗಿರುತ್ತೆ ಅದೇ ಥರನೇ ಮಾಡೋದು. ವೆರೈಟಿ ಏನು ಚೇಂಜ್ ಮಾಡೋದಕ್ಕೆ ಹೋಗಲ್ಲ. ಈಗ ಎಲ್ಲ ಟೊಮೊಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆದಮೇಲೆ ಪೌಡ್ರುಗಳೆಲ್ಲ ಹಾಕ್ಕೊಂಡು ನೀಟಾಗಿ ಅದನ್ನು ಬೇಯಿಸ್ಕೊಳ್ಬೇಕು. ಅದರಲ್ಲೂ ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆಲಿ. ಹಾಗಾಗಿ ಈಗ ಟೊಮೊಟೊ ಗೊಜ್ಜೂ ಕೂಡ ಮಾಡಿ ರೊಟ್ಟಿ ಎಲ್ಲ ಹಾಕಿ ಮತ್ತು ಆಮೇಲೆ ಊಟ ಮಾಡಿದ್ದು. ಮೊದಲು ಹೇಳಿದ್ನಲ್ವ ಮಗಳಿಗೆ ಹಾಕ್ಕೊಟ್ಟೆ, ಆಮೇಲೆ ನಾನು ತಿಂದೆ, ಆಮೇಲೆ ನನ್ನ ಮಗನಿಗೆ ಅವಳೇ ಹಾಕ್ಕೊಟ್ಲು. ಹಾಗಾಗಿ ತಿಂದ್ಬಿಟ್ಟು ಬಿಗ್ ಬಾಸ್ ಇನ್ನೇನು ಇದ್ದೇ ಇರುತ್ತಲ್ಲ 9 ಗಂಟೆಗೆ, ಬಿಗ್ ಬಾಸ್ ನೋಡ್ಕೊಂಡು ಕೂತ್ಕೊಂಡ್ವಿ. ಹಾಗಾಗಿ ಧನಿಯಾ ಪುಡಿ ಬೇರೆ ಖಾಲಿ ಆಗಿದೆ, ಸ್ವಲ್ಪ ಇದೆ, ಅದು ಕೂಡ ಮಾಡ್ಕೊಬೇಕು. ಮೊನ್ನೆ ಐಟಮ್ ಎಲ್ಲ ತಂದಿದ್ದೀವಿ, ಡಿಮಾರ್ಟ್ಗೆ ಎಲ್ಲ ಏನೂ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ. ಏನಂದರೆ ನಮಗೆ ಹೇಳಿದ್ನಲ್ವ ಒಂದರಿಂದ ಒಂದು ಸೂತ್ಕಗಳು ಬರ್ತಾನೆ ಇದೆ. ನನಗೆ ಪೂಜೆ ಮಾಡೋದಕ್ಕೆ ಆಗಿಲ್ಲ. ಮೊನ್ನೆ ಶುಕ್ರವಾರ ಪೂಜೆ ಮಾಡಿದೆ ಆಲ್ರೆಡಿ. ಇವಾಗ ಮತ್ತೆ ಸೂತ್ಕ ಬಂದಿದೆ. ಇವಾಗ ಎಲ್ಲ ಕ್ಲೀನ್ ಮಾಡಿದ್ದೆ ನಾನು, ದೇವ್ರ ಮನೆ ಎಲ್ಲ ಟೈಲ್ಸ್ ಗಿಲ್ಸ್ ಎಲ್ಲ ಉಜ್ಜಿದೆ. ಹಾಗಾಗಿ ಈಗ ಮತ್ತೆ ಸೂತ್ಕ ಬಂದಿದೆ. ಯಾರಪ್ಪ ತೀರ್ಕೊಂಡಿದ್ದು ಅಂತಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರು ದೊಡ್ಡಮ್ಮ ತೀರ್ಕೊಂಡ್ರು. ಅಂದರೆ ವಯಸ್ಸಾಗಿತ್ತು, ತೀರಾನೇ ವಯಸ್ಸಾಗಿತ್ತು, ಅವರು ತೀರ್ಕೊಂಡ್ರು. ಹಾಗಾಗಿ ಮತ್ತೆ ಸೂತ್ಕ ಬಂದಿದೆ. ಮತ್ತೆ ಪೂಜೆ ಮಾಡೋದಕ್ಕೆ ಇನ್ನೂ 11 ದಿನ ಬೇಕು. ಎಲ್ಲ ಮನೆ ಅಷ್ಟೇ ಎಲ್ಲ ಬೆಡ್ಶೀಟ್ ಗಿಶೀಟ್ ಎಲ್ಲ ಒಗೆದು ಹೊಸದೆಲ್ಲ ಹಾಕಿ ಎಲ್ಲ ಚೇಂಜ್ ಮಾಡಿ, ಬೆಡ್ ಕವರ್ಗಳೆಲ್ಲ ಚೇಂಜ್ ಮಾಡಿ ಎಲ್ಲ ಧೂಳೆಲ್ಲ ಕೊಡ್ಕೊಂಡೆಲ್ಲ ಮಾಡಿದೆ. ಈಗ ಮತ್ತೆ ಇನ್ನೊಂದು ಸಲ ಒಂದು ಕಡೆಯಿಂದ ಮಾಡಬೇಕು 11 ದಿನ ಆದಮೇಲೆ. ಹಂಗಾಗಿದೆ ಇವಾಗ. ಬರೀ ಇದೇ ಆಗ್ಬಿಟ್ಟಿದೆ, ಯಾಕೋ ಗೊತ್ತಿಲ್ಲ, ಟೈಮ್ ಸರಿಗಿಲ್ಲ ನಮಗೆ. ಬರೀ ಸೂತ್ಕ ಅನ್ನೋದೇ ಬರ್ತಾಯಿತ್ತು ನಮಗೆ. ಹಾಗಾಗಿ ಇವಾಗ ನೋಡಿ ಟೊಮೊಟೊ ಗೊಜ್ಜು ಸ್ವಲ್ಪ ನೀರು ಹಾಕಿ ಈ ಥರ ನೀರು ಥರ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗೂ ಇರುತ್ತೆ. ರೊಟ್ಟಿಗೆ ಮಾತ್ರ, ಮುದ್ದೆಗೆ ಮಾತ್ರ ಸೂಪರಾಗಿರುತ್ತೆ. ರೊಟ್ಟಿಗೂ ಅಷ್ಟೇ, ಮುದ್ದೆಗೂ ಅಷ್ಟೇ, ಆಮೇಲೆ ಚಪಾತಿಗೂ ಅಷ್ಟೇ. ದೋಸೆಗೆ ಸ್ವಲ್ಪ ಕಡಿಮೆನೇ, ಆದರೆ ಚಪಾತಿಗೂ ಅಷ್ಟೇ ಸೂಪರಾಗಿರುತ್ತೆ ಇದು ಟೊಮೊಟೊ ಗೊಜ್ಜು. ಈಗ ಟೊಮೊಟೊ ರೇಟು ಕಡಿಮೆ ಆಗಿರೋದ್ರಿಂದ ಬರೀ ಇದೇ ಆಗಿಬಿಟ್ಟಿದೆ ಇವಾಗ. ಟೊಮೊಟೊ ಗೊಜ್ಜು, ಟೊಮೊಟೊ ಬಾತು, ಎಲ್ಲನೂ ಟೊಮೊಟೊಯಿಂದನೇ. ಇದು ರೊಟ್ಟಿ ನಾನೇ ಹೆಂಚು ಮೇಲೆ ಬಳಿದೆ, ಕೈಯಲ್ಲಿ ಬಳಿದಿದ್ದು. ನಾನು ಬಳಿಯೋದು ವಿಡಿಯೋ ಸ್ಕಿಪ್ ಆಗಿದೆ, ಇನ್ನೊಂದು ಸಲ ಯಾವಾಗಾದ್ರು ತೋರಿಸ್ತೀನಿ ನೋಡಿ. ಈ ಥರ ಬಳಿದ್ಬಿಟ್ರೆ ನೀಟಾಗಿ ಅದ್ರ ಮೇಲೆ ಎಣ್ಣೆ ಹಾಕಿ ತಟ್ಟೆ ಮುಚ್ಚಿಬಿಟ್ಬಿಟ್ರೆ ನೀಟಾಗಿ ಬೆಂದ್ಕೊಂಡಿರುತ್ತೆ ಅದು. ಈ ಥರ ಇರುತ್ತೆ, ತೆಳ್ಳಗೆ ಬರುತ್ತೆ ಬಳಿದ್ರೂ ಕೂಡ. ಮಾಮೂಲಿ ತಟ್ಟಿದ್ರೆ ಅದು ಮಂದಕ್ಕೆ ತಟ್ಕೊಬಾರ್ದು, ತೆಳ್ಳಗೆ ಎಳ್ಕೊಬೇಕು. ಒಂದು ಸ್ವಲ್ಪ ನೀರು ಥರ ಮಾಡಿ ಕಲಿಸ್ಕೊಂಡು ತೆಳ್ಳಗೆ ಎಳ್ಕೊಂಡ್ರೆ
ಚೆನ್ನಾಗಿ ಬರುತ್ತೆ ಹೆಂಚಿನ ಮೇಲೆ. ಅಂದರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಬೇಕು, ಇಲ್ಲಾಂದರೆ ಉರಿ ತಾಗ್ತಾ ಇರುತ್ತೆ ಕೈಗೆ. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಆ ರೀತಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಬರುತ್ತೆ ರೊಟ್ಟಿ ಮಾತ್ರ ಸೂಪರಾಗಿರುತ್ತೆ. ಬಿಸಿ ತಿನ್ನೋಕ್ಕಂತೂ ಇನ್ನೊಂದು ಸಲ ತಿನ್ನಬೇಕು ಅನಿಸುತ್ತೆ. ಅದಕ್ಕೆ ಯಾವಾಗಲೂ ನನ್ನ ಮಗಳು ರೊಟ್ಟಿ ಬೇಕು ಮಮ್ಮಿ, ನಂಗೆ ರವೆ ರೊಟ್ಟಿ ಬೇಕು, ರವೆ ರೊಟ್ಟಿ ಬೇಕು ಮಮ್ಮಿ ಅಂತಾಳೆ. ಹಾಗಾಗಿ ಜಾಸ್ತಿ ಯಾವಾಗಲೂ ನನ್ನ ಫ್ರೀ ಇದ್ದಾಗ ಒಂದೊಂದು ಸಲ ಅವಳೇ ಕಲಿಸ್ಕೊಡ್ತಾಳೆ, ಮಾಡಿಕೊಡು ಮಮ್ಮಿ ಅಂತ ಅಂದ್ಬಿಟ್ಟು. ಇಲ್ಲ ಅವಳೇ ಮಾಡ್ಕೊಂಬಿಡ್ತಾಳೆ. ಈಗೆಲ್ಲ ಕಲ್ತಿದ್ದಾಳೆ ತಿಂಡಿ ಎಲ್ಲ ಮಾಡೋದು. ನಾನೇ ಇರಬೇಕು ಅನ್ನೋದೇನಿಲ್ಲ, ಎಲ್ಲ ಕಲ್ತ್ಕೊಂಡಿದ್ದಾಳೆ ಅವಳೇ. ಯೂಟ್ಯೂಬಲ್ಲಿ ನೋಡ್ಕೊಂಡು, ಬರದೇ ಇರೋದನ್ನೂ ಅಷ್ಟೇ ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡ್ಕೊತಾಳೆ ಇವಾಗ ಅವಳೇ. ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಷ್ಟೇ. ನನ್ನ ಮಗ ಮತ್ತು ಮಗಳು ಇಬ್ಬರೇ ಇದ್ದಾಗ ಮಗ ಹೆಲ್ಪ್ ಮಾಡ್ತಾನೆ, ಅವಳು ಮಾಡ್ತಾಳೆ. ಅಂದರೆ ಸೋಂಬೇರಿ ಬಿಡಲ್ಲ ಅಡುಗೆ ಮಾಡೋದಕ್ಕೆ, ತಿಂಡಿ ಮಾಡೋದಕ್ಕೆ. ಇಲ್ಲ ನಾನು ಮಾಡ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಹೋಗಿ ಮಾಡಿ ನನಗೂ ಕೊಡ್ತಾಳೆ, ಅವಳು ತಿಂತಾಳೆ. ಆ ರೀತಿ ನೋಡಿ. ಇಲ್ಲಿ ನನ್ನ ಮಗ ಕೈ ಚಮಚ ಮುರಿದಾಕ್ಬಿಟ್ಟಿದ್ದಾನೆ. ಯಾಕಪ್ಪ ಅಂತಂದರೆ ಅದರಲ್ಲಿ ಒದೆ ಬೀಳ್ತಾ ಇದ್ದಿದ್ದು ಅವನಿಗೆ ಜಾಸ್ತಿ, ಹೇಳಿದ ಮಾತು ಕೇಳಲ್ಲ. ಹಾಗಾಗಿ ಅವನು ಅದೇ ಬೇಕಾದರೂ ಮುರಿದಾಕಿದ್ದಾನೆ ಕೈ ಚಮಚ ಇಲ್ಲ ಅಂದರೆ ನೋಡಿ ಹೆಂಗೆ ಇರುತ್ತೆ. ಚಾಕುನಲ್ಲಿ ಎತ್ತೋ ಪರಿಸ್ಥಿತಿ ಬಂದಿದೆ ಇವಾಗ. ತರಬೇಕದು. ಡಿ ಮಾರ್ಟಿಗೆ 2 ಸಲ ಹೋಗಿದ್ದೀವಿ, ನೆನಪೇ ಆಗಿಲ್ಲ, ತಂದಿಲ್ಲ, ತರೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಹೋದ್ಮೇಲೆ ಖಂಡಿತ ತರಲೇಬೇಕು ಅದನ್ನು, ಇಲ್ಲಾಂದರೆ ಆಗಲ್ಲ. ಅದು ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಎಲ್ಲನೂ ಕೈ ಚಮಚ ಇರಲೇಬೇಕು. ಹಾಗಾಗಿ ತರಬೇಕು. ಯಾಕೋ ಗೊತ್ತಿಲ್ಲ, 2 ಸತಿಯಿಂದ ನಾನು ಮರ್ತೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಅದೇ ಬೈತಾಯಿದ್ರು. 2 ಸಲ ಹೋಗಿದ್ದೀವಿ ಈ ತಿಂಗಳಲ್ಲೇ, ಕೈ ಚಮಚ ತೊಗೊಂಡು ಬಂದಿಲ್ಲ, ತೊಗೊಬರ್ಬೇಕು ತಾನೇ, ನೆನಪು ಮಾಡಿಕೊಂಡು ಬೇಡದೇ ಇರೋದನ್ನೆಲ್ಲ ತಗೋತೀಯ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹಂಗೆ ಅಂತಾಯಿದ್ರು. ಹಾಗಾಗಿ ಇಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತವಾಗ್ಲೂ ತರಲೇಬೇಕು ಅದನ್ನ. ಇಲ್ಲಾಂದರೆ ರೊಟ್ಟಿಗೆ ಚಪಾತಿಗೆ ಆಗಲ್ಲ ಇವಾಗ. ನೋಡಿ ಈಗ ನಾನು ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ ಅವಳು. ನಾನು ಹಾಗೇ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ, ಸಖತ್ತಾಗಿತ್ತು. ಅವಲ್ಲಿ ಮಾಡ್ತಾ ಇರಬೇಕು, ಇಲ್ಲಿ ತಿಂತಾ ಇರಬೇಕು. ಹೆಂಗಿರುತ್ತೆ ಗೊತ್ತಾ, ಸೂಪರಾಗಿರುತ್ತೆ. ಇಟ್ಬಿಟ್ಟು ತಿನ್ನೋಕೆ ಹೋದರೆ ಸ್ವಲ್ಪ ನಾರು ಆಗುತ್ತೆ. ಹಾಗಾಗಿ ಈಗ ಅಲ್ಲಿಂದ ಮಾರನೇ ದಿನದ್ದು ವ್ಲಾಗಿದು. ಮಾರನೇ ದಿನದ ನೈಟು ಅಂದರೆ ಅವರೆಕಾಯಿ ಸೀಸನ್ ಅಲ್ವ ಇದು, ಜಾಸ್ತಿ ಬರ್ತಾನೆ ಇರಲಿಲ್ಲ ಅವರೆಕಾಯಿ. ನಾವು ತಿಂದೇ ಇಲ್ಲ ಈ ವರ್ಷದಲ್ಲಿ ಹೇಳಬೇಕು ಅಂದರೆ. ಹಾಗಾಗಿ ಅವರೆಕಾಯಿ ಕಾಣ್ತು, ನಾವು ಪೇಟೆಗೆ ಹೋಗಿದ್ವಿ, ಹಾಗಾಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು 100 ರೂಪಾಯಿಗೆ 2 kg ಅಂತಾಯಿದ್ರು. ಹಾಗಾಗಿ ತಗೊಳ್ಳೋಣ ಅಂದ್ಬಿಟ್ಟು ತಗೋತಾ ಇದ್ದಾರೆ ನಮ್ಮ ಮನೆಯವರು 2 kg ಅವರೆಕಾಯಿ ತಂದು ಸುಲಿದು ಮತ್ತು ಇಟ್ಕಿಗೆ ಕೂಡ ಇಟ್ಟಿದ್ದೀನಿ. ಅದನ್ನು ಇನ್ನೂ ಸಾಂಬಾರು ಮಾಡಿಲ್ಲ.